ನಾವು ಮೊನ್ನೆ ಸಂಜೆ 7 ಗಂಟೆಗೆ ಶಿವಮೊಗ್ಗದಿಂದ ಹೊರಟ್ವಿ. ನಾನು, ಡಾಕ್ಟರ್ ಕಲಿಮುಲ್ಲಾ, ಶ್ರೀಕಾಂತ್, ಅರುಣ್ ರಾಜ್ ಮತ್ತು ವಿನಯ್. ಎಲ್ಲಿಗೆ ಹೊರಟ್ವಿ ಅಂದರೆ ಬಾಂದಾ ಅನ್ನೋ ಒಂದು ಹಳ್ಳಿಗೆ. ಇದು ಮಹಾರಾಷ್ಟ್ರದ ಕೊನೆಯ ಹಳ್ಳಿ. ಗೋವಾದಿಂದ 2 ಕಿಲೋಮೀಟರ್ ದೂರದಲ್ಲಿದೆ. ಮಹಾರಾಷ್ಟ್ರದ ಆರಂಭ. ಈ ಹಳ್ಳಿಗೆ ಏನಕ್ಕೆ ಬಂದಿದ್ದು ಅಂದರೆ ಇಲ್ಲಿ ODKF ಅನ್ನೋ ಒಂದು ಪುಟ್ಟ ಪಕ್ಷಿ ಸಿಗುತ್ತೆ. ಓರಿಯೆಂಟಲ್ ಡ್ವಾರ್ಫ್ ಕಿಂಗ್ ಫಿಶರ್ ಅಂತ ಕರೀತಾರೆ. ಆ ಪಕ್ಷಿಯನ್ನು ನನಗೆ ತೋರಿಸೋದಕ್ಕೆ ಅಂತೇಳಿ ಕಲಿಮುಲ್ಲಾ ಸರ್ ಸುಮಾರು 7-8 ತಿಂಗಳಿಂದ ಹೇಳ್ತಾನೆ ಬಂದಿದ್ರು. ಮಳ್ಳಿ ಮಳ್ಳಿ ಮಿಂಚುಳ್ಳಿ ಎಪಿಸೋಡ್ ಏನು ಬಂತು ಅವಾಗಿಂದಲೇ ನನಗೆ ಆಸೆ ಹುಟ್ಟಿಸಿದ್ರು. ODKF ತೋರಿಸ್ತೇನ್ರಿ, ODKF ತೋರಿಸ್ತೇನ್ರಿ ಅಂತ. ಇವತ್ತು ಕರ್ಕೊಂಬಂದು ಒಂದು ಹೈಡಲ್ ಕೂರಿಸಿದ್ರು. ಆ ಪಕ್ಷಿ ಇವಾಗ ಬರುತ್ತೆ ನೋಡಿ ಅಂತ ಹೇಳಿದ್ರು. ಮಿಂಚಿನ ತರ ಬಂದು ಕೆಲವು ಸೆಕೆಂಡ್ ಆ ಪರ್ಚ್ ಮೇಲೆ ಕುತ್ಕೊಂಡು ಟಕ್ ಅಂತ ಹೊಟ್ಟೋಗ್ತಾ ಇತ್ತು. ಎಷ್ಟು ವೇಗ ಅಂದ್ರೆ ಅವ್ರು ಏನ್ ಹೇಳ್ತಿದ್ರು ಅಷ್ಟೇ ಫಾಸ್ಟ್. ನೋಡಿ ನಂಗೆ ನಿಜಕ್ಕೂ ಆಶ್ಚರ್ಯ ಆಗೋಯ್ತು. ಇಲ್ಲಿಗೆ ಬಂದ ಮೇಲೆ ಇನ್ನೊಂದು ವಿಷಯ ಗೊತ್ತಾಯ್ತು. ಈ ಹೈಡ್ ಏನ್ ಮಾಡಿದ್ದಾರೆ, ಈ ಹೈಡನ್ ಮಾಡಿರೋದು ಪ್ರವೀಣ್ ಸಾತೋಸ್ಕರ್ ಅನ್ನುವಂತ ಒಬ್ಬ ಹುಡುಗ. ಇವತ್ತು ನಮ್ಮ ಜೊತೆ ಮಹಾರಾಷ್ಟ್ರದ ಬಾರ್ಡರ್ ಆಗಿರುವಂತ ಬಾಂದಾ ಅನ್ನೋ ಊರಿಂದ ನ್ಯಾಚುರಲಿಸ್ಟ್ ಪ್ರವೀಣ್ ನಮ್ಮ ಜೊತೆ ಇದ್ದಾರೆ. ಪ್ರವೀಣ್ ಜೊತೆ ಮಾತಾಡ್ತಾ ಇವರು ಹೆಂಗೆ ನ್ಯಾಚುರಲಿಸ್ಟ್ ಆದ್ರು, ಈ ಪಕ್ಷಿಗಳ ಬಗ್ಗೆ ಇವ್ರಿಗೆ ಯಾವಾಗ ಆಸಕ್ತಿ ಮೂಡ್ತು, ಆನಂತರ ಇವರು ಆ ಪಕ್ಷಿಗಳನ್ನ ನೋಡ್ತಾ ಬರ್ಡ್ ವಾಚಿಂಗ್ ಮಾಡ್ತಾ ಫೋಟೋಗ್ರಾಫರ್ಸ್ನ ಕರ್ಸೋ ಲೆವೆಲ್ಗೆ ಬಂದು ಅವ್ರು ಏನೆಲ್ಲ ಸಾಧನೆ ಮಾಡಿದ್ರು ಅನ್ನೋದು ಅವ್ರಿಗೆ ತಿಳ್ಕೊಳ್ಳೋಣ. ಅವ್ರಿಗೆ ಕನ್ನಡ ಬರೋದಿಲ್ಲ, ಅವ್ರು ಹಿಂದಿ ಮತ್ತು ಮರಾಠಿಲಿ ಮಾತಾಡ್ತಾರೆ. ಅವರು ಹೇಳೋ ವಿಷಯಗಳನ್ನ ನಾನು ನಿಮ್ಗೆ ಕನ್ನಡದಲ್ಲಿ ಎಕ್ಸ್ಪ್ಲೇನ್ ಮಾಡೋದಕ್ಕೆ ಪ್ರಯತ್ನ ಪಡ್ತೇನೆ. बर्ड्स देखना मेरे को बहुत पसंद आता था। ಪಕ್ಷಿಗಳನ್ನು ನೋಡೋದು स्कूल ನನಗೆ के टाइम ತುಂಬಾ में ಇಷ್ಟ था ना, ಆಗ್ತಿತ್ತು. तो उस टाइम में क्या ನಾನು ಸ್ಕೂಲ್ನಲ್ಲಿ ಓದ್ತಾ ಇದ್ದ ಸಮಯದಲ್ಲಿ ಜನ ಪಕ್ಷಿಗಳನ್ನ ತುಂಬಾ ಶಿಕಾರಿ ಮಾಡ್ತಾ ಇದ್ರು. ನನ್ನ ಗೆಳೆಯರು ಅಂತ ಏನಿದ್ರು ಅವರು ಕೂಡ ಅದೇ ಮಾಡ್ತಾ ಇದ್ರು. ನಾನು ಅವ್ರ ಜೊತೆಲಿ ಹೋಗ್ತಾ ಇದ್ದೆ, ಆದ್ರೆ ನಾನು ಮಾಡ್ತಾ ಇರಲಿಲ್ಲ. ಆಗ ನನಗೆ ಪಕ್ಷಿಗಳ ಬಗ್ಗೆ ಹೆಚ್ಚೆಚ್ಚು ಆಸಕ್ತಿ ಹುಟ್ಟೋಕೆ ಶುರುವಾಯಿತು. ಮುಂದಿನ ದಿನಗಳಲ್ಲಿ ನನ್ನ ಗೆಳೆಯರು ಬೇರೆ ಬೇರೆ ತರಗತಿಗಳಿಗೆ ಹೋದ್ರು, ನಾನು ಒಂಟಿಯಾದೆ. ಆಮೇಲೆ ನಾನು ಪಕ್ಷಿಗಳ ಪುಸ್ತಕ ಓದೋಕೆ ಶುರು ಮಾಡಿದ್ದು. ಆ ಪುಸ್ತಕ ಓದ್ತಾ 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 ಪಕ್ಷಿಗಳ ಬಗ್ಗೆ ಹೆಚ್ಚೆಚ್ಚು ತಿಳ್ಕೊಂತ ನಾನು ಇವತ್ತು ಈ ಹಂತಕ್ಕೆ ಬೆಳೆದಿದ್ದೆ. ಈತ ಈ ಹೈಡನ್ನ ಮಾಡ್ಕೊಂತ ಈ ಪಕ್ಷಿ ಫೋಟೋಗ್ರಾಫರ್ಸಿಗೆ ಫೋಟೋ ತೆಗಿಯೋದಕ್ಕೆ ಅನುಕೂಲ ಮಾಡ್ಕೊಡ್ತಾ ಇರೋದು ಸುಮಾರು 2021ರಿಂದ ಇದೇ ಕೆಲಸ ಮಾಡ್ಕೊಂಡ್ ಬರ್ತಾ ಇದ್ದಾನೆ. ಆದ್ರೆ ಈ ಕೆಲಸ ಮಾಡೋದಕ್ಕಿಂತ ಮುಂಚೆ ಅವ್ನು ಪಟ್ಟಿರೋ ಶ್ರಮ ಇದೆಯಲ್ಲ, ಅದು ಹೇಳಲಿಕ್ಕೆ ಸಾಧ್ಯ ಇಲ್ಲ. 0 ಇಂದ ಹೀರೋ ಆಗೋದು ಹೆಂಗೆ ಅನ್ನೋದನ್ನ ಪ್ರವೀಣ್ ಇಲ್ಲಿ ಪ್ರೂವ್ ಮಾಡಿದ್ದಾರೆ. ಪ್ರವೀಣ್ ಓದ್ತಾ ಇರ್ಬೇಕಾದ್ರೆ ಮನೆಯಲ್ಲಿ ತುಂಬಾ ಕಷ್ಟ, ಬಡತನ. ಅವ್ರ ತಂದೆದೊಂದು ಪಾನ್ಬಿಡ ಶಾಪ್ ಇತ್ತು. ಆ ಶಾಪಲ್ಲೇ ಮಕ್ಕಳನ್ನ ಬೆಳೆಸ್ತಾ ಇದ್ರು. ಈತ ಡಿಗ್ರಿಗೆ ಹೋಗ್ತಾರೆ. ಡಿಗ್ರಿ ಮುಗಿದಿದ ತಕ್ಷಣ ಕೋವಿಡ್ ಬರುತ್ತೆ. ಮೊದಲನೇ ಕೋವಿಡ್ ಅಲೆ ಮುಗಿದಿದ ತಕ್ಷಣ 2ನೇ ಕೋವಿಡ್ ಅಲೆ ಮಧ್ಯದಲ್ಲಿ ಪ್ರವೀಣ್ ಮದುವೆ ಆಗುತ್ತೆ. ಮದುವೆ ಅಂದ್ರೆ ಮನೇಲಿ ನೋಡಿ ಮಾಡಿದ ಮದುವೆ ಅಲ್ಲ, ಲವ್ ಮ್ಯಾರೇಜ್. ಮೊದಲೇ ಈತ ಪಕ್ಷಿಯಿಂದ ಓಡಾಡ್ತಿದ್ದ ಮನೆಯವರಿಗೆ ಸಹಿಸ್ಕೊಳಕ್ ಆಗ್ತಾ ಇರ್ಲಿಲ್ಲ. ನೀನು ಈ ಪಕ್ಷಿಯಿಂದ ಹೋಗೋಗಿ ಹಾಳಾಗೋಗ್ತಿ ಅಂತ ಬೈತಾ ಇದ್ರು. ಅದರಲ್ಲಿ ಲವ್ ಮ್ಯಾರೇಜ್ ಬೇರೆ ಆಗ್ತಾರೆ. ಯಾವಾಗ ಲವ್ ಮ್ಯಾರೇಜ್ ಆಗ್ತಾರೋ ಮನೆಯಲ್ಲಿ ಸಂಘರ್ಷ ಶುರುವಾಗುತ್ತೆ. ವಿಧಿ ಇಲ್ಲದೆ ಮನೆಯಿಂದ ಆಚೆ ಬರ್ತಾರೆ. ಮನೆಯಿಂದ ಹೊರಗೆ ಬಂದಾಗ ದುಡಿಮೆ ಇಲ್ಲ. ಕಾಂಟ್ರಾಕ್ಟ್ ಕೆಲ್ಸಕ್ಕೆ ಹೋಗ್ತಾ ಇರ್ತಾರೆ, ಆ ಕೆಲಸ ಕೂಡ ಇಲ್ದಂಗಾಗತ್ತೆ. ಅವ್ರ ಸಂಬಂಧಿಕರೇನೆ ಆತನ ಕೆಲಸ ಹೋಗಂಗ್ ಮಾಡ್ತಾರೆ. ಆದ್ರೂ ಛಲ ಬಿಡದೆ ಪಕ್ಷಿಗಳಿಂದ ಓಡಾಡಿ ಅಭ್ಯಾಸ ಇರುತ್ತಲ್ಲ, ಪಕ್ಷಿಗಳನ್ನ ಮತ್ತೆ ನೋಡಕ್ ಶುರು ಮಾಡ್ತಾರೆ. ಫೋಟೋಗ್ರಾಫರ್ಸಿಗೆ ತೋರ್ಸಕ್ ಶುರು ಮಾಡ್ತಾರೆ, ಇಲ್ಲಿಂತಿಂತ ಪಕ್ಷಿಗಳಿದೆ ನೋಡಿ ಬನ್ನಿ ಅಂತ. ಫೋಟೋಗ್ರಾಫರ್ಸ್ ಬಂದು ಆ ಪಕ್ಷಿಗಳನ್ನ ನೋಡ್ತಾ ಫೋಟೋ ತಕ್ಕೊಂತ ಹೋಗ್ತಾ ಇರ್ತಾರೆ. ಆಗ ಒಬ್ಬ ಫೋಟೋಗ್ರಾಫರ್ ಬಂದ್ಬಿಟ್ಟು ಹೇಳ್ತಾರೆ, ಈ ತರ ಎಲ್ಲಂದ್ರಲ್ಲೇ ತೋರಿಸಿದ್ರೆ ಚೆನ್ನಾಗಿರಲ್ಲ, ಒಂದು ಹೈಡ್ ಮಾಡು. ಆ ಪಕ್ಷಿ ಎಲ್ಲಿ ಮೊಟ್ಟೆ ಇಡುತ್ತೆ ಅನ್ನೋದನ್ನ ಗಮನಿಸಿ ಅದಕ್ಕೆ ದೂರದಲ್ಲಿ ಒಂದು 20 ಅಡಿ ದೂರದಲ್ಲೋ 15 ಅಡಿ ದೂರದಲ್ಲೋ ಒಂದು ಹೈಡ್ ಮಾಡು. ಅಲ್ಲೊಂದು 4-5 ಜನ ಕೂರೋದಕ್ಕೆ ಅವಕಾಶ ಮಾಡಿಕೊಡು. ನನಗೆ ಗೊತ್ತಿರೋ ಫೋಟೋಗ್ರಾಫರ್ಸ್ನ ನಾನು ಹೇಳ್ತೀನಿ, ಇಲ್ಲಿಗೆ ಬರ್ತಾರೆ ಅಂತ ಹೇಳ್ತಾರೆ. ಆಯ್ತು ಅಂತ ಇವರು ಆ ಪ್ರಯತ್ನನೂ ಮಾಡ್ತಾರೆ. ಆರಂಭದಲ್ಲಿ 5 ಜನ 10 ಜನ ಫೋಟೋಗ್ರಾಫರ್ಸ್ ಬರ್ತಾ ಇರ್ತಾರೆ. ಅಂತ ಸಮಯದಲ್ಲಿನೇ ಡಾಕ್ಟರ್ ಕಲಿಮುಲ್ಲಾ ಕೂಡ ಇಲ್ಲಿಗೆ ಬಂದಿರ್ತಾರೆ. ಪ್ರವೀಣ್ ಪರಿಚಯ ಆಗುತ್ತೆ. ಪ್ರವೀಣ್ ಹೇಳ್ಕೊತಾರೆ ಅವ್ರ ಕತೆ ಎಲ್ಲ. ಆಗ ಧೈರ್ಯ ತುಂಬ್ತಾರೆ. ನೋಡು, ಪರ್ಚ್ ಮಾಡೋದು ಈ ತರ, ಇಷ್ಟು ದೂರ ಇರಬೇಕು, ಹಿಂಗೆ ಡಿಸ್ಟರ್ಬೆನ್ಸ್ ಇರಬಾರ್ದು ಯಾವುದನ್ನು, ಆ ಥರದ ಜಾಗದಲ್ಲಿ ನೋಡಿ ನೀನು ಹೈಡ್ ಮಾಡು. ನಾನು ಕರ್ನಾಟಕದಿಂದ ನನ್ನ ಫ್ರೆಂಡ್ಸ್ ಏನೇನಿದ್ದಾರೆ ಅವ್ರಿಗೆಲ್ಲರಿಗೂ ನಿನ್ನ ನಂಬರ್ ಕೊಡ್ತೀನಿ ಅಂತೇಳಿ ಒಂದು ಗ್ರೂಪ್ ಮಾಡಿ ಅವ್ರ ಪರಿಚಯನ ಇವ್ರಿಗೆ ಮಾಡಕ್ಕೆ ಶುರು ಮಾಡ್ತಾರೆ. ಪ್ರವೀಣ್ ಅದನ್ನ ಮಾಡ್ತಾ ಹೋಗ್ತಾರೆ. ಈ 4-5 ವರ್ಷದ ಜರ್ನಿಯಲ್ಲಿ ನೂರಾರು ಜನ ಫೋಟೋಗ್ರಾಫರ್ಸಿಗೆ ಅವರ ಹೈಡಲ್ಲಿ ಜಾಗ ಮಾಡಿಕೊಡ್ತಾರೆ. ನೂರಾರು ಜನ ಫೋಟೋಗ್ರಾಫರು ಲಕ್ಷಾಂತರ ಫೋಟೋಗಳನ್ನ ತಗೊಂಡು ಹೋಗ್ತಾರೆ. ಅದರಲ್ಲೂ ಮುಖ್ಯವಾಗಿ ODKFದು. ಇನ್ನೊಂದು ಬ್ಲೂ ಇಯರ್ಡ್ ಕಿಂಗ್ ಫಿಶರ್ ಅಂತ ಇದೆ, ಅದು ಕೂಡ ಅವರಿಗೆ ಸುಮಾರು ಸರಿ ಸಿಕ್ಕಿದೆ. ಅದರ ಹೈಡು ಮಾಡಿದ್ದಾರೆ, ಆ ಫೋಟೋಗಳನ್ನ ತಗೊಂಡು ಹೋಗಿದ್ದಾರೆ. ಇಡೀ ಊರು ಪ್ರವೀಣ್ನ ನೋಡಿ ನಗ್ತಾ ಇರುತ್ತೆ. ನೀನು ಪಕ್ಷಿಯಿಂದ ಬಿದ್ದಿದ್ಯಾ, ನೀನು ಉದ್ಧಾರ ಆಗ್ತೀಯಾ, ಯಾರನ್ನ ಪಕ್ಷಿ ತೋರಿಸ್ಕೊಂಡು ಬದುಕಕ್ಕಾಗತ್ತಾ ಅಂತ ಆಡ್ಕೊಂಡು ನಗ್ತಿರ್ತಾರೆ. ಆದರೆ ಪ್ರವೀಣ್ಗೆ ಎಲ್ಲೋ ಒಂದ್ ಕಡೆ ಪಕ್ಷಿ ಜೊತೆ ಒಂದು ದೊಡ್ಡ ಒಲವಿರುತ್ತೆ.
ಆ ಒಲವು ಈ ಹಂತಕ್ಕೆ ಬಂದು ನಿಂತು ಬಾಂಬೆನಲ್ಲಿ ಒಂದು ಪತ್ರಿಕೆ ಇದೆ ತರುಣ್ ಭಾರತ್ ಅಂತ. ಆ ಪತ್ರಿಕೆಯವರು ಈ ವೈಲ್ಡ್ ಲೈಫ್ ಬಗ್ಗೆ ಯಾರ್ಯಾರು ಕೆಲಸ ಮಾಡ್ತಿದ್ದಾರೆ, ನ್ಯಾಚುರಲಿಸ್ಟ್ ಆಗಿ ಯಾರು ಕೆಲಸ ಮಾಡ್ತಿದ್ದಾರೆ ಅಂತರ್ನ ಗುರುತಿಸಿ ಬಡ್ಡಿಂಗ್ ನ್ಯಾಚುರಲಿಸ್ಟ್ ಅಂತೇಳಿ ಒಂದು ಅವಾರ್ಡ್ ಅನ್ನ ಕೊಡೋ ಪದ್ಧತಿ ಇದೆ 2 ವರ್ಷಕ್ಕೆ ಒಂದ್ಸಾರಿ. ಆ ಬಡ್ಡಿಂಗ್ ನ್ಯಾಚುರಲಿಸ್ಟ್ ಅವಾರ್ಡ್ ಅನ್ನ ತರುಣ್ ಭಾರತ್, ಮುಂಬೈ ತರುಣ್ ಭಾರತ್ ಪ್ರವೀಣ್ ಕೊಡುತ್ತೆ. ಅಲ್ಲಿವರೆಗೂ ಪ್ರವೀಣ್ ಊರಲ್ಲಿ ಎಲ್ಲರ ಕಣ್ಣಲ್ಲಿ ಕೆಲ್ಸಕ್ಕೆ ಬಾರ್ದವನಾಗಿದ್ದಂತವನು ಹೀರೋ ಆಗ್ತಾರೆ. ಇಡೀ ಊರಲ್ಲಿ ಫ್ಲೆಕ್ಸ್ ಹಾಕಿ ಪ್ರವೀಣ್ಗೆ ಸನ್ಮಾನ ಮಾಡ್ತಾರೆ. ಅವಾಗ ಅವ್ರಿಗೆ ಗೊತ್ತಾಗುತ್ತೆ ಒಂದು ಪಕ್ಷಿ ಹಿಂದೆ ಹೋದ್ರೂ ಕೂಡ ಬದುಕನ್ನ ಕಟ್ಕೋಬಹುದು, ಯಾವುದೇ ಕೆಲಸ ಮಾಡಿದ್ರು ನಿಷ್ಠೆಯಿಂದ ಮಾಡಿದ್ರೆ ಅದಕ್ಕೆ ರಿಸಲ್ಟ್ ಇದೆ ಅನ್ನೋದನ್ನ ಪ್ರವೀಣ್ ಪ್ರೂವ್ ಮಾಡ್ತಾರೆ. ಇವತ್ತು ಪ್ರವೀಣ್ಗೆ ಇಡೀ ಭಾರತದಲ್ಲಿರ್ತಕ್ಕಂಥ ಎಲ್ಲ ಫೋಟೋಗ್ರಾಫರ್ಸ್ ಏನಿದೆ, ಈ ಪಕ್ಷಿಗಳ ಬಗ್ಗೆ ಪ್ರೀತಿ ಇರುವಂತ ಫೋಟೋಗ್ರಾಫರ್ಸ್ ಎಲ್ಲರ ಪರಿಚಯ ಇದೆ. ಇಲ್ಲಿ ಯಾವ್ದಾದ್ರು ಒಂದು ಪಕ್ಷಿ ಮೊಟ್ಟೆ ಇಟ್ಟು ಮರಿ ಆಗ್ತಿದೆ ಅಂತ ಗೊತ್ತಾಗಿದ ತಕ್ಷಣ ಒಂದು ಹೈಡ್ ಮಾಡಿ ಗ್ರೂಪಿಗೆ ಹಾಕ್ತಾರೆ. ಮೊದಲು 5-10 ಜನ ಬರ್ತಿದ್ದಂತ ಫೋಟೋಗ್ರಾಫರ್ಸ್ ಇವತ್ತು ದಿನಕ್ಕೆ 5 ಜನಕ್ಕೆ ಅವಕಾಶ ಇರೋದಿಲ್ಲ. 5 ಜನ ಕುತ್ಕೊಳ್ಳುವಷ್ಟು ಐಡಿ ಇರುತ್ತೆ. 5 ಜನಕ್ಕೆ ಮಾತ್ರ ಅವಕಾಶ ಕೊಟ್ಟು ಅವರಿಗೆ ಬೆಳಗ್ಗೆ ತಿಂಡಿ, ಮಧ್ಯಾಹ್ನ ಊಟ ಕೂಡ ಇದೇ ಜಾಗಕ್ಕೆ ತಂದು ಕೊಡ್ತಾರೆ. ಯಾಕೆಂದ್ರೆ ಫೋಟೋಗ್ರಾಫರ್ಸ್ಗೆ ಡಿಸ್ಟರ್ಬ್ ಆಗಬಾರ್ದು ಅಂತ. ಅವರು ಗಮನ ಇಟ್ಟು ಆ ಪಕ್ಷಿ ಬಂದು ಹೋಗೋದನ್ನ ಶೂಟ್ ಮಾಡಲಿ, ಊಟಕ್ಕೊಂದ್ಸರಿ ಹೊರಗೆ ಹೋಗೋದು, ತಿಂಡಿಗೊಂದ್ಸರಿ ಹೊರಗೆ ಹೋಗ್ತೀನಿ ಅಂತ ಹೋಗೋದು, ಹಿಂಗೆ ಆಗ್ಬಾರ್ದು ಅಂತ ಎಲ್ಲ ವ್ಯವಸ್ಥೆನ ಅಲ್ಲೇ ಮಾಡ್ಕೊಡ್ತಾ ಇದ್ದಾರೆ. ನಿಷ್ಠೆಯಿಂದ ಕೆಲಸ ಮಾಡ್ತಾ ಇದ್ದಾರೆ. ಇವತ್ತಿನ ಎಪಿಸೋಡನ್ನ ಪ್ರವೀಣ್ ಅಂತ ನ್ಯಾಚುರಲಿಸ್ಟ್ಗಳಿಗೆ ಅರ್ಪಣೆ ಮಾಡ್ತಾ ODKF ವಿಚಾರನ ಇನ್ನಷ್ಟನ್ನು ನಮ್ಮ ಬೇರೆ ಬೇರೆ ಫೋಟೋಗ್ರಾಫರ್ಸ್ ಬಂದಿರಲ್ಲ ನಮ್ಮ ಜೊತೆ, ಅವ್ರ ಜೊತೆ ಮಾತಾಡ್ಕಂತ ತಿಳ್ಕೊಳ್ಳೋಣ. ನಿನ್ನೆಯಿಂದ ಇವತ್ತಿನ ಸಂಜೆವರೆಗೂ ನೀವು ಆ ಹೈಡಲ್ ಕೂತು ಆ ಸುಸ್ತು ನಿಮ್ಮ ಕಣ್ಣಲ್ಲಿ, ನಿಮ್ಮ ಮುಖದಲ್ಲಿ ಕಾಣಿಸ್ತಾ ಇದೆ. ಆದ್ರೂ ಕೂಡ ನಾನು ಕೇಳಲೇಬೇಕಾಗಿದೆ ನಿಮಗೆ ಕೆಲವು ಪ್ರಶ್ನೆಗಳನ್ನ. ಈ ODKF ಸ್ಪೆಷಾಲಿಟಿ ಏನು ಅನ್ನೋದನ್ನ ಇವತ್ತು ಹೇಳಿ ಸರ್. ಇದನ್ನ 3 ಬೆರಳಿನ ಮಿಂಚುಳ್ಳಿ ಅಂತ ಹೇಳ್ತಾರೆ. ಅಂದರೆ ಬೇರೆ ಮಿಂಚುಳ್ಳಿಗಳಿಗೆ ಸ್ವಲ್ಪ ಬೆರಳು ಜಾಸ್ತಿ ಇರುತ್ತೆ, ಇದಕ್ಕೆ 3 ಇರುತ್ತೆ. ಆಮೇಲೆ ಇದ್ರ ಬಣ್ಣ ಇದೆಯಲ್ಲ, ತುಂಬ ವೈವಿಧ್ಯಮಯವಾದ ಬಣ್ಣ. ಸುಮಾರು ನೀವು ಕರೆಕ್ಟಾಗಿ ನೋಡಿದ್ರೆ 9ರಿಂದ 12 ಬಣ್ಣ ಇದೆ. ಇದು ಅಂದ್ರೆ ಬೇರೆ 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 ಆಗಿರೋದು. ಡಾರ್ಕ್ ಕಲರು ಮತ್ತೆ ರೆಡ್ ಕಲರು, ತುಂಬಾ ಯುನೀಕ್ ಆಗಿ ಪ್ರಕೃತಿ ಇದ್ರ ಭಾಳ ಪುರ್ಸತ್ತಲ್ಲಿ ಬಡ್ದಂಗೆ ಕಾಣ್ತಾ ಇದೆ. ವಿಶೇಷತೆ ಏನಂದ್ರೆ ಇಲ್ಲಿ ಮಾತ್ರ ಅದು ಸಿಗುವಂಥದ್ದು. ಬೇರೆ ಕಡೆ ಅಂದ್ರೆ ಚಿಪ್ಲೂನಲ್ಲಿ ಸಿಗುತ್ತೆ, ಅದು ಬಿಟ್ರೆ ಇಲ್ಲಿ ಈ ಪ್ರಕೃತಿಯಲ್ಲಿ ಅದಕ್ಕೆ ಬದುಕುವ ಒಂದು ವಾತಾವರಣ ಇದೆ. ಹಾಗಾಗಿ ಇಲ್ಲಿದೆ ಅದರ ಆಹಾರ, ಇರುವಿಕೆ, ಈ ವಾತಾವರಣ, ಈ ಕಾಡು, ಇದೆಲ್ಲ ಅದಕ್ಕೆ ಪೂರಕವಾಗಿರೋದ್ರಿಂದ ಅದು ಇಲ್ಲಿ ಬದುಕ್ತಾ ಇದೆ. ಹಾಗಾಗಿ ನಾವು ನೋಡೋಕ್ಕೆ ಅದನ್ನ ಇಲ್ಲಿಗೆ ಬರಬೇಕು. ಇದರ ಇರುವಿಕೆನ ಬಹಳ ಕಡಿಮೆ ಆಗ್ತಾ ಇದೆ. ನೀವು ಮತ್ತೆ ಯಾತಕ್ಕೆ ಬರ್ತೀರ ಅಂತ ಯಾವಾಗಲೂ ಕೇಳ್ತಾ ಇರ್ತೀರ. ಈಗ ನೋಡಿ, ನೆನ್ನೆಯಿಂದ ಇವತ್ತು ನಮಗೆ ಸಿಕ್ಕ ಶಾಟ್ಗಳೇ ಬೇರೆ, ಅದು ತಂದ ಆಹಾರನೇ ಬೇರೆ, ಪ್ರತಿ ಸಲದ ಅನುಭವನೂ ಬೇರೆ ಬೇರೆನೇ ಆಗಿರುತ್ತೆ. ಪಕ್ಷಿ ಅದೇ ಆದ್ರೂ ಅನುಭವ ಬೇರೆ ಇರುತ್ತೆ. ಇನ್ನೊಂದು, ಈ ಪಕ್ಷಿ ನಿಮ್ಗೆ ಗೊತ್ತಿದೆ, ಒಂದು ಕಡ್ಡಿ ಇಟ್ಟಿರ್ತೀವಿ ಅಲ್ವಾ, ಅದಕ್ಕೆ ಜೀವನೇ ಇರಲ್ಲ, ಗಂಟೆಗಟ್ಟಲೆ ಸುಮ್ಮನೆ ಹಿಂಗೆ ಅದನ್ನ ನೋಡ್ತಾ ಕೂತಿರ್ತೀವಿ. ಚಕ್ಕಂತ ಎಲ್ಲಿಂದ ನಾವು ಬಂದ್ಬಿಟ್ಟು ಅದ್ರ ಮೇಲೆ ಕೂತ್ಕೊಳ್ಳುತ್ತೆ. ಆ ಕೂತ್ಕೊಂಡ ತಕ್ಷಣ ನಮ್ಗೊಂಥರ ಜೀವ ಬಂದಂಗೆ. ಯಾಕೆಂದ್ರೆ ತನ್ನ ಮರಿಗಳಿಗೆ ಆಹಾರ ಕೊಡೋಕ್ಕೋಸ್ಕರ ಅದು ಎಲ್ಲ ಕಡೆಗೆ ಇಲ್ಲೆಲ್ಲ ಓಡಾಡಿರುತ್ತೆ, ಊಟನ ಹಿಡಿದು ತಗೊಂಡು ಬರುತ್ತೆ. ಆ ಥರದ್ದು ನೋಡಿ ಸರ್, ಎಷ್ಟು ವೈಜ್ಞಾನಿಕ ಕ್ರಮ ಇದೆ ಅಂದರೆ, ಮೊದಲಿಗೆ ಸಣ್ಣ ಸಣ್ಣ ಜೇಡಗಳನ್ನು, ಸಣ್ಣ ಕಪ್ಪೆ, ಏಡಿ, ಸಿಗಡಿ ಈ ಥರದನ್ನು ತರುತ್ತೆ. ತುಂಬ ಹಸು ಜಾಸ್ತಿ ಆಗ್ತಾ ಇದೆ ಮಕ್ಕಳಿಗೆ ಅಂತಾದಾಗ ಹಾವರಾಣಿ ತರಹದ ದೊಡ್ಡ ಜೀವಿಗಳನ್ನು ಹೊಡೆತರುತ್ತೆ. ಕೆಲವು ಸಲ ಹಾವು ಕೂಡ ತರುತ್ತೆ. ನನಗೆ ಗೊತ್ತಿರೋ ಹಾಗೆ ಮಿಂಚುಳ್ಳಿ ಜಾತಿನಲ್ಲಿ ಇದೊಂದು ಪಕ್ಷಿ ಮಾತ್ರ ತುಂಬ ವೈವಿಧ್ಯಮಯವಾದ ಆಹಾರಗಳನ್ನು ತರುತ್ತೆ. ತುಂಬ ವೈವಿಧ್ಯ. ಮಕ್ಕಳಿಗೆ ಯಾವ್ಯಾವ ಸಂದರ್ಭದಲ್ಲಿ ಯಾವ್ಯಾವ ಆಹಾರನ ಕೊಡಬೇಕು ಅನ್ನೋ ತಿಳುವಳಿಕೆ ಅದಕ್ಕೆ ತುಂಬ ಚೆನ್ನಾಗಿದೆ, ಎಲ್ಲ ಪಕ್ಷಿಗಳಿಗಿರೋ ಹಾಗೆ. ಇಲ್ಲಿ ನೀವು ಗಮನಿಸಿದ್ದೀರಿ, ಗಂಡು ಮತ್ತು ಹೆಣ್ಣು 2 ಆಹಾರವನ್ನು ತಂದು ಕೊಡ್ತವೆ. ಆದರೆ ಸುಲಭವಾಗಿ ಗಂಡು ಯಾವುದು ಹೆಣ್ಣು ಯಾವುದು ಅಂತ ನಾವು ಕಂಡುಹಿಡಿಯೋಕ್ಕೆ ಸಾಧ್ಯನೇ ಇಲ್ಲ. ಯಾಕಂದರೆ ಇಲ್ಲಿ ತಲೆ ಹತ್ರ ಒಂಚೂರು, ಇಲ್ಲಿ ಕಣ್ಣ ಹತ್ರ ಒಂದು ಸ್ವಲ್ಪ, ಭಾಳ ಅಂದರೆ 1% ಬದಲಾವಣೆ ಇರುತ್ತೆ. ಮತ್ತು ಹೆಣ್ಣು ಸ್ವಲ್ಪ ಆಕಾರದಲ್ಲಿ ದೊಡ್ಡದಿರುತ್ತೆ. ಇದು 2 ಮೂಲಕ ಗಮನಿಸ್ಬೋದಷ್ಟೇ. ಇಲ್ಲಿದ್ರೆ ನಿಮಗೆ 2 ಪಕ್ಷಿಗಳು ಒಂದೇ ಥರ ಕಾಣಿಸುತ್ತೆ. ನಮ್ಮ ಈ ಹೈಡ್ನಲ್ಲಿ ಹೆಚ್ಚಾಗಿ ಗಂಡು ಓಡಾಟ ಮಾಡ್ತಾ ಇದೆ, ಹೆಣ್ಣು ಅಲ್ಲೆಲ್ಲ ಆಹಾರ ತಂದು ಕೊಡುತ್ತೆ, ಅದನ್ನ ಇಸ್ಕೊಂಡ್ಬಂದು ಇದು ಕೊಡುತ್ತೆ. ಮತ್ತೆ ಅರ್ಧ ಗಂಟೆ 1 ಗಂಟೆ ಗ್ಯಾಪ್ ಯಾಕೆ ಕೊಡುತ್ತೆ ಅಂದರೆ,
ಅವು ತಿಂದಿರೋ ಜೀರ್ಣ ಆಗ್ಬೇಕಲ್ವಾ, ಆ ಜೀರ್ಣ ಆಗೋದಕ್ಕೋಸ್ಕರ ಕಾಯ್ತಿರ್ತಾವೆ ಅವು. ಹಾಗಾಗಿ ತಂದು ಅವಕ್ಕೆ ಅಜೀರ್ಣನೂ ಆಗ್ಬಾರ್ದು, ಮತ್ತೆ ಅವು ಹಸುವಿನಿಂದ ಕಂಗಾಲು ಆಗ್ಬಾರ್ದು. ಈ ಟೈಮನ್ನ ಅವು ಮೇಂಟೈನ್ ಮಾಡ್ತಾ ಇರ್ತವೆ. ನಾವು ಒಳಗಿರುವಂತಹ ಪಕ್ಷಿಗಳು ಎಷ್ಟಿರ್ಬೋದು ಅಂದ್ರೆ ಮರಿಗಳು, ಇದನ್ನ ನಾವು ಕೂತು ಥರ ಒಂದು ಅಂದಾಜಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದು ಊಟ ತರುವ ವೇಗ ಮತ್ತು ಆ ಸಮಯ ಅದನ್ನ ನೋಡ್ಕೊಂಡು ಒಳಗಡೆ 1 ಇರ್ಬೋದಾ, 2 ಇರ್ಬೋದಾ, 4 ಇರ್ಬೋದಾ ಈ ಅಂದಾಜಿಗೆ ಮಾಡ್ತೀವಿ. ಪ್ರಾಯಶಃ ಇಲ್ಲಿ ನಾವು ನೋಡಿದಂಗೆ 2-3 ಇರಬೇಕು ಅಂತ ಅನ್ಸುತ್ತೆ. ಒಂದ್ಸಲ ಹೋದ ಪಕ್ಷಿ ಒಂದೊಂದ್ಸಲ 1 ಗಂಟೆಗೆ ಒಂದ್ಸಲ ಬರುತ್ತೆ, 1.5 ಗಂಟೆಗೆ ಒಂದ್ಸಲ ಬರುತ್ತೆ, ಇಲ್ಲಾಂದ್ರೆ ಕೆಲವು ಸಲ ತಕ್ಷಣ ಬರುತ್ತೆ. ಅದು ನೋಡ್ಕೊಂಡು ಹೋಗಿರುತ್ತೆ, ಯಾರಿಗೋ ಹಸುವಿದೆ ಬೇಗ ತಂದ್ಕೊಡ್ಬೇಕು, ಇಲ್ಲಿ ಯಾರಿಗೂ ಹಸುವಿಲ್ಲ ಸ್ವಲ್ಪ ನಿಧಾನಕ್ಕೆ ತಂದ್ಕೊಡ್ಬೇಕು ಅಂತ. ಆಮೇಲೆ ತರೋ ಆಹಾರನ ಕೊಂದು ಅದನ್ನೆಲ್ಲ ಸರಿಯಾಗಿ ಸಾಯಿಸಿ ಅದನ್ನ ತಂದ್ಕೊಡುತ್ತೆ. ಆಮೇಲೆ ಬಂದು ಕೂತ ತಕ್ಷಣ ಅದು ತಕ್ಷಣ ಹೋಗಲ್ಲ, ಒಂದು ಶಬ್ದ ಮಾಡುತ್ತೆ, ಬರ್ತಾ ಇದ್ದೀನಿ ನಾನು ಅಂತ. ಮಕ್ಳಿಗೆ ಗೊತ್ತಾಗುತ್ತೆ ಆ ಶಬ್ದ. ತಕ್ಷಣ ಅವು ಬಾಯಿ ತಕ್ಕೊಂಡು ರೆಡಿ ಇರ್ತವೆ. ಇದು ಆ ಕಡೆ ಈ ಕಡೆ ಒಂದ್ಸಲ ನೋಡುತ್ತೆ, ಯಾರಾದ್ರೂ ಶತ್ರುಗಳು ಬೆನ್ನಟ್ಕೊಂಡು ಬಂದಿದಾರ ಅಂತ. ಯಾರು ಇಲ್ಲ ಅಂತ ಗೊತ್ತಾದ್ಮೇಲೆ ಒಳಗೋಗಿ ಊಟ ಕೊಡುತ್ತೆ. ಪಾಪ ಅದಕ್ಕೆ ಬಾಣ ತರದ ಕಷ್ಟ, ನಮಗೆ ಅದು ಹಾರಾಡುವ, ಬರುವ, ಓಡಾಡುವ, ನೋಡೋದು ಸುಖ. ಯಾಕೆಂದ್ರೆ ಈ ಸಮಯದಲ್ಲಿ ನಮ್ಗೆ ಗೊತ್ತು ಅದು ಅಲ್ಲಿಗೆ ಬಂದೇ ಬರುತ್ತೆ ಅಂತ. ಬೇರೆ ಟೈಮಲ್ಲಿ ಇದ್ರ ಫೋಟೋ ತೆಗೆಯೋದು ಅಷ್ಟು ಸುಲಭ ಅಲ್ಲ. ಹಾಗಾಗಿ ಈ ಸಮಯನ ಕಾದು ನಾವು ಫೋಟೋ ತೆಗಿತೀವಿ. ನೋಡಿ, ಆಗ್ಲೇ ಇದ್ದ ವಾತಾವರಣ ಈಗಾಗ್ಲೇ ಇಲ್ಲ, ಮಳೆ ಶುರು ಆಯ್ತು. ಹೀಗೆ ಮಳೆ ಬರ್ತಾನೆ ಇರುತ್ತೆ, ಬಿಟ್ಟು ಬಿಟ್ಟು ಬರ್ತಾನೆ ಇರುತ್ತೆ, ತುಂಬಾ ಜೋರಾಗಿ ಬರುತ್ತೆ ಮಳೆ. ಈ ಮಳೆ ಸಮಯದಲ್ಲೇ ನಾವು ಇದ್ರದ್ದು ಫೋಟೋ ತೆಗಿಯಕ್ಕೆ ಸಾಧ್ಯ ಆಗೋದು. ನೀವು ಕೇಳ್ಬೋದು, ಬೇರೆ ಟೈಮಲ್ಲಿ ಈ ಪಕ್ಷಿ ಇರಲ್ವಾ ಅಂದ್ರೆ ಇರುತ್ತೆ, ಆದ್ರೆ ಈ ಸಮಯದಲ್ಲಿ ಇದು ಗೂಡು ಕಟ್ಟುವ ಸಮಯ. ಯಾವುದೇ ಒಂದು ಪಕ್ಷಿ ಗೂಡು ಕಟ್ಟೋ ಸಮಯದಲ್ಲಿ ಅದರ ಬಣ್ಣ ತುಂಬಾ ಅದ್ಭುತವಾಗಿ ಬದಲಾಗುತ್ತೆ. ಮೈಯ ಬಣ್ಣ, ಅದರ ರೆಕ್ಕೆಗಳು ತುಂಬಾ ಕಲರ್ಫುಲ್ ಆಗ್ತವೆ. ಹಾಗಾಗಿ ಈಗ ಪಕ್ಷಿ ಒಂದು ನೋಡ್ಲಿಕ್ಕೆ ಸುಂದರವಾಗಿರುತ್ತೆ, ಮತ್ತೆ ಬಿಡುವಿಲ್ಲದೆ ಹಾರಾಟ ಮಾಡ್ತಾ ಇರುತ್ತೆ, ಆಹಾರನ ಹುಡುಕ್ತಾ ಇರುತ್ತೆ. ಒಂಥರ ಅದರದ್ದು ಬ್ಯುಸಿ ಶೆಡ್ಯೂಲ್ಡ್ ಇದು. ಈ ಸಮಯದಲ್ಲಿ ಈ 3 ಬೆರಳಿನ ಮಿಂಚುಳ್ಳಿ ಏನಿದೆ, ಇದು ಈ 3 ತಿಂಗಳ ಈ ಮಳೆಗಾಲದ ಸಂದರ್ಭದಲ್ಲಿ 2 ಸಲ ತನ್ನ ಮರಿಗಳನ್ನ ಮಾಡುತ್ತೆ. ಅಂದ್ರೆ ಮೊದಲದೊಂದು ಸೆಷನ್ ಮುಗೀತಾ, ಅದಾದ್ಮೇಲೆ ಮತ್ತೆ ಗೂಡು ಕ್ಲೀನ್ ಮಾಡ್ಕೊಂಡು ಮತ್ತೆ ಮಿಲನ ಆಗಿ ಅದೇ ಗಂಡಿನ ಜೊತೆಲಿ ಮತ್ತೆ ಮರಿಗಳಿಗೆ ಜನ್ಮ ಕೊಡುತ್ತೆ. ಅಂದ್ರೆ 2 ಸೆಟ್ ಅಂತ ಅನ್ಕೊಳ್ಳಿ ನೀವು. ಒಂದ್ ವೇಳೆ ಮೊದಲನೇ ಪ್ರಯತ್ನದಲ್ಲಿ ಏನೋ ವಿಫಲ ಆಗ್ಬಿಡ್ತು, ಮೊಟ್ಟೆ ಇಟ್ಟಾಗ ಬಂದು ಹಾವು ತಿಂದ್ಬಿಡ್ತು, ಆಮೇಲೆ ಮರಿಗಳು ಇರುವಂತ ಸಂದರ್ಭದಲ್ಲಿ ಸುಮಾರು ಸಲ ನಾನು ನೋಡಿರೋ ಹಾಗೆ ಗೊದ್ದಗಳೆಲ್ಲ ಬಂದು ತಿಂದು ಹೋಗ್ಬಿಟ್ಟಿದ್ದಾವೆ, ಹಾವು ತಿಂದು ಹೋಗಿರ್ತವೆ. ಅಥವಾ ಇದು ಯಾವುದು ಅಲ್ಲದೆ ಇದ್ರೆ ಈ ತರ ಜೋರಾಗಿ ಮಳೆ ಬಂದು ಪ್ರವಾಹ ಬಂದು ಅದ್ರ ಗೂಡೊಳಗಡೆ ನೀರು ನುಗ್ಗಿ ನಾಶ ಆಗಿರುವಂಥದ್ದೆಲ್ಲ ಇದೆ. ಹೀಗಾದ್ರೂ ಕೂಡ ಅದು ಹೆದ್ರೋದಿಲ್ಲ, ಬೇಜಾರಾಗಲ್ಲ, ದುಃಖ ಪಡಲ್ಲ, ಗೋಳಾಡ್ತಾ ಕೂರಲ್ಲ, ಮತ್ತೆ ತನ್ನ ಗೂಡನ್ನ ಕಟ್ಟುತ್ತೆ, ಮತ್ತೆ ಹಟ್ಟ ಹಿಡಿದು ತನ್ನ ಮರಿಗಳಿಗೆ ಜನ್ಮ ಕೊಡುತ್ತೆ. ಈ ಪಕ್ಷಿ ಈಗಾಗ್ಲೇ ಒಂಥರ ಅವನತಿಯ ಸಂತತಿಗೆ ಹೋಗ್ತಾ ಇದೆ ನಿಧಾನಕ್ಕೆ. ಹಾಗಾಗಿ ಎಂಡೇಂಜರ್ಡ್ ಅಂತ ಕರೀತಾರೆ. ಈ ಭಾಗದಲ್ಲಿ ಮಾತ್ರ ನೀವು ಅದನ್ನ ನೋಡಕ್ ಸಾಧ್ಯ ಆಗೋದು. ಅದಕ್ಕೋಸ್ಕರ ನಿಮಗೆ ನಾನು ಇಲ್ಲಿ ಕರ್ಕೊಂಡು ಬಂದಿದ್ದು. ಬೇರೆ ಭಾಗದಲ್ಲಿ 1-2 ಇದಾವೆ, ಉದಾಹರಣೆಗೆ ನಮ್ಮ ಕೊಲ್ಲೂರು, ತೀರ್ಥಹಳ್ಳಿ 1-2 ಸಿಗ್ಬೋದು ನಿಮಗೆ. ಆದ್ರೆ ಇಷ್ಟೊಂದು ಪ್ರಮಾಣದಲ್ಲಿ ಈ ಬಾಂದಾ ಅಂತ ಏನಿದೆ, ಗೋವಾ ಮತ್ತು ಮಹಾರಾಷ್ಟ್ರದ ಈ ಭಾಗ ಏನಿದೆ, ಈ ಜಾಗದಲ್ಲಿ ಅದು ಹೆಚ್ಚಿರುತ್ತೆ. ಯಾಕೆಂದ್ರೆ ಇಲ್ಲಿರುವ ವಾತಾವರಣ, ಇಲ್ಲಿರುವ ಮಣ್ಣು, ಇಲ್ಲಿರುವ ನದಿ ಮತ್ತು ಇಲ್ಲಿ ಅದಕ್ಕೆ ಮುಖ್ಯವಾಗಿ ಲಭ್ಯವಾಗುವ ಆಹಾರ, ಇದೆಲ್ಲವೂ ದೊರಕೋದ್ರಿಂದ ಅದು ಇಲ್ಲಿ ಗೂಡನ್ನ ಕಟ್ಟುತ್ತೆ. ಹಾಗಾಗಿ ಕರ್ನಾಟಕದಲ್ಲಿರೋರು ಈ ಪಕ್ಷಿ ನೋಡ್ಬೇಕು ಅಂದ್ರೆ ಒಂದೋ ಬಂದಕ್ ಬರ್ಬೇಕು, ಇಲ್ಲ ಅಂದ್ರೆ ಚಿಕ್ಲೂನ್ಗೆ ಹೋಗ್ಬೇಕು. ಈ ಕಿಂಗ್ ಫಿಶರ್ ಅಲ್ಲಿ ಎಷ್ಟು ತರದ ಪಕ್ಷಿಗಳಿದೆ ಸರ್? ಇಂಡಿಯಾದಲ್ಲಿ ಒಂದು 12 ತರ ಇದಾವೆ. ನಾನು ಒಂದು 10-11 ನಾನು ಶೂಟ್ ಮಾಡಿದ್ದೀನಿ. ಭಾರತದ ಬೇರೆ ಬೇರೆ ಭಾಗದಲ್ಲಿ ಬೇರೆ ಬೇರೆ ತರಹದ ಪಕ್ಷಿಗಳನ್ನ ನಾನು ನೋಡಿದ್ದೀನಿ. ನಿಮ್ಗೆ ಒಡಿಸ್ಸಾದಲ್ಲೇ ಬೇರೆ ಸಿಗುತ್ತೆ, ಹಿಮಾಲಯಕ್ಕೆ ಹೋದ್ರೆ ಬೇರೆ ಥರದ ಕಿಂಗ್ ಫಿಶರ್ಸ್ ಇದೆ, ಮತ್ತು ಎಲ್ಲ ಕಡೆಗೂ ಕಾಮನ್ ಆಗಿರೋ ಪಕ್ಷಿಗಳು ಇದ್ದಾವೆ. ಇದು ಮಾತ್ರ ODKF ಅಂತ ಏನು ಕರಿತೀವಲ್ಲ, 3 ಬೆರಳಿನ ಮಿಂಚುಳ್ಳಿ, ಅದು ಮಾತ್ರ ಇಲ್ಲಿ ನೋಡ್ಲಿಕ್ಕೆ ಸಾಧ್ಯ. ಎಷ್ಟು ಚಿಕ್ಕ ಬರ್ಡ್ ಸರ್ ಅದು, ನೀವು ನೋಡಿದ್ರಲ್ಲ, ಏನು ಸರ್ ಒಂದು 12-13 ಸೆಂಟಿಮೀಟರ್ ಉದ್ದ ಇದೆ ಅದು. ಆ ಕಡ್ಡಿ ಮೇಲೆ ಬಂದದ್ದು ಹೋಗಿದ್ದು ಗೊತ್ತೇ ಆಗಲ್ವಲ್ಲ ಸರ್. ನಿರ್ಜೀವ ಅನ್ಸೋ ಒಂದು ಕಡ್ಡಿ ಟಕ್ ಅಂತ ಜೀವ ಬಂದ್ಬಿಡುತ್ತೆ, ಎಲ್ಲಿಂದನೋ ಹಾರ್ ಬರುತ್ತೆ, ಬುಲೆಟ್ ತರ ಬಂದೋಗುತ್ತಪ್ಪ
ಕರೆಕ್ಟ್ ಆಗಿ ಹೇಳ್ಬೇಕು ಅಂದ್ರೆ. ನೋಡ್ತಾ ನೋಡ್ತಾ ಇದ್ದಾಗೇನೆ ಬಂದ್ಬಿಟ್ಟು ಊಟ ತಿನ್ಸೋಗುತ್ತೆ. ಅದ್ರ ವೇಗ ನೋಡಿ, ಅದು ತನ್ನ ಮರಿಗಳಿಗೆ ಊಟ ತಿನ್ಸೋಗೋ ವೇಗ ನೋಡಿ. ಕಾಯುವಿಕೆ ಕೂಡ ಹಾಗೇನೆ, ಮಕ್ಕಳ ಕಾಯುವಿಕೆ ಗಂಟೆಗಟ್ಲೆ ಪಾಪ ಅವು ಕಾಯ್ತವೆ. ಆಮೇಲೆ ಈಗ ಅವಾಗಲೇ ಏನೋ ಕೊಟ್ಟಿದ್ನಲ್ಲ ಊಟ, ಈಗ ನೆಕ್ಸ್ಟ್ ಏನ್ ಕೊಡ್ಬೇಕು ಗೊತ್ತವಕ್ಕೆ. ಅವು ಗಂಡು ಹೆಣ್ಣುಗಳು ಒಂದ್ ಕಡೆ ಕೂತ್ಕೊಂಡು, ಏಯ್ ಮಕ್ಳಿಗೆ ಏನೇನ್ ಕೊಟ್ಟೆ ನೀನು, ನಾನು ಇದೆಲ್ಲ ತಗೊಂಡೋಗಿ ಕೊಟ್ಟಿದ್ದೀನಿ, ಈಗೇನ್ ಕೊಡೋಣ ಅಂತ ಪ್ರಾಯಶಃ ಮಾತಾಡ್ಕೊಳ್ತವೆ ಅಂತ ಅನ್ಸುತ್ತೆ ನನಗೆ. ಯಾಕಂದ್ರೆ ಅಷ್ಟು ಕರಾರುವಕ್ಕಾಗಿ, ಅಷ್ಟು ಕರೆಕ್ಟಾಗಿ ಸಮಯ ತಗೊಂಡು ಚಿಕ್ಕ ಊಟ ಆಮೇಲೆ ದೊಡ್ಡ ಊಟ, ಹೀಗೆ ಆ ಕ್ವಾಂಟಿಟಿನ ಮತ್ತು ಕ್ವಾಲಿಟಿನ ಎರಡನ್ನೂ ಬದಲಾಯಿಸಿ ತಂದ್ಕೊಡ್ತವೆ ಅಂದ್ರೆ ಅವು ಬುದ್ಧಿ ಇಲ್ದಿರೋ ಅಂತ ಅನ್ಸುತ್ತೆ ನಿಮಗೆ. ರಾತ್ರಿ ಹೊತ್ತು ಹ. ಗೂಡಲ್ಲಿ ಇರ್ತಾವ ಅಥವಾ ಹೊರಗಡೆ ಇದ್ದು ಕಾಯ್ತವ ತಾಯಿ ಮತ್ತೆ ತಂದೆ ಪಕ್ಷಿಗಳು? ಇಲ್ಲ ಸರ್, ನೋಡಿ ಅದು ಈ ಬಿಲ ಮಾಡೋದೇನೆ ಈ ಗೂಡು ಕಟ್ಟೋದಕ್ಕೆ. ಅಂದ್ರೆ ಏನು ಹೆರಿಗೆ ಆಸ್ಪತ್ರೆ ಅದು ಅಷ್ಟೇನೆ. ಹೆರಿಗೆ ಆಯ್ತಾ, ಮಕ್ಳು ಬೆಳೆದ್ರ ಕರ್ಕೊಂಡು ಹೊರಟೋಗ್ಬಿಡುತ್ತೆ. ಈಗ ಹಗಲೆಲ್ಲ ಊಟ ಬಡಿಸುತ್ತಲ್ಲ, ರಾತ್ರಿ ಹೊತ್ತು ಮರಿಗಳು ಜೊತೆಲಿ ಅದು ಇರುತ್ತಾ ಇಲ್ವಾ ಅಂತ ತಾನೇ ಹ್ಮ್. ಕೇಳ್ತಾ ಇರೋದು. ಇರಲ್ಲ, ಇಲ್ಲೇ ಸುತ್ತಮುತ್ತ ಒಂದ್ ಮರದ ಮೇಲೆ ಕುತ್ಕೊಂಡು ಗೂಡನ್ ಗಮನಿಸ್ತಾ ಇರ್ತವೆ. ಪಾಪ ಅವಕ್ಕೆ ರಾತ್ರಿ ಹೊತ್ತು ಕಾಣಿಸುತ್ತೋ ಕಾಣಿಸಲ್ವೋ ಗೊತ್ತಿಲ್ಲ. ಮತ್ತೆ ಬೆಳಗ್ಗೆ ಬಂದ ತಕ್ಷಣ ಏನ್ ಮಾಡ್ತಾವ ಅವು, ಹೋಗಿ ಒಂದ್ಸಲ ಚೆಕ್ ಮಾಡ್ತವೆ, ನನ್ನ ಮರಿಗಳೆಲ್ಲ ಬದುಕಿದಾವ ಸರಿ ಇದಾವ ಅಂತ ನೋಡಿ ಕನ್ಫರ್ಮ್ ಆದ್ಮೇಲೆ, ಓ ಬದುಕಿದಾವ ಕಣವ ಅಂತ ಹೇಳಿ ಗೊತ್ತಾದ್ಮೇಲೆ ಮತ್ತೆ ಊಟ ಹುಡ್ಕಕ್ ಹೋಗುತ್ತೆ. ನೋಡಿ, ಇದು ಜೀವನ ಅನ್ನೋದು ಎಷ್ಟು ದೊಡ್ಡ ಹೋರಾಟ ಅಂದ್ರೆ ಅದಕ್ಕೆ ಪ್ರತಿ ಕ್ಷಣ, ಪ್ರತಿದಿನ, ಪ್ರತಿ ಸಂಜೆ ಮತ್ತು ಪ್ರತಿ ಬೆಳಗು ಎಲ್ಲವೂ ಕೂಡ ಹೊಸ ಬದುಕೆ, ಒಂದು ಟೆನ್ಷನ್ನೇ ಅದಕ್ಕೆ. ಅವುಗಳಿಗೆ ಕಾಲಕ್ಕೆ ಊಟ ಕೊಟ್ಟು ಸಾಕಿ ಹೊರಗಡೆ ಕರ್ಕೊಂಡೋಗಿ ಪ್ರಪಂಚ ತೋರಿಸೋ ತನಕ ನನ್ನ ಪ್ರಕಾರ ಗಂಡು ಹೆಣ್ಣು ಎರಡು ಭಾಳ ಟೆನ್ಷನಲ್ಲೇ ಇರ್ತಾರೆ. ಅವುಗಳ ಟೆನ್ಷನ್ ನೋಡೋದು ನಮಗೆ ಒಂಥರ ಖುಷಿ ಅನ್ನಿಸ್ಬೋದು, ಆದರೆ ಏನು ಮಾಡೋದು ಹೇಳಿ, ಆ ಪಕ್ಷಿ ನೋಡಕ್ಕೆ ಸಿಗೋದೇ ಇಂಥ ಟೈಮಲ್ಲಿ. ಇಲ್ದಿದ್ರೆ ನೀವು ಅದನ್ನ ಹುಡ್ಕಕ್ಕೂ ಆಗಲ್ಲ, ಕಾಣಿಸೋದು ಇಲ್ಲ ಅದು. ಮತ್ತೆ ಅದ್ರ ಬಣ್ಣ ಕೂಡ ಫೇಡ್ ಆಗಿರುತ್ತೆ. ಈ ಸಮಯದಲ್ಲಿ ಮಾತ್ರ ಅದ್ರ ಬಣ್ಣ ತುಂಬಾ ಚೆನ್ನಾಗಿ ಅಂದ್ರೆ ಏನು 10-12 ಕಲರ್ಗಳು, ಬ್ಯೂಟಿಫುಲ್ ಆದ ಕಲರ್ಸ್. ಒಬ್ಬ ಚಿತ್ರ ಕಲಾವಿದ ಕೂತು ರಚನೆ ಮಾಡಿದ ಹಾಗೆ ಶೇಡಿಂಗ್ ಕಲರ್ಸ್ ಇರುತ್ತೆ. ಹಾಗಾಗಿ ಈ ಪಕ್ಷಿ ತುಂಬಾ ಇಷ್ಟ ಆಗುತ್ತೆ. ಅದಕ್ಕೋಸ್ಕರ ಮತ್ತೆ ಬರ್ತೀವಿ. ನೀವು ಇಷ್ಟು ಜನ ಕೂತಿದ್ದೀರಿ, ನಿನ್ನೆಯಿಂದ ನಾನು ಕೂತಿದ್ದೀನಿ ನಿಮ್ ಜೊತೆ. ಹಾ ಸರ್. ನಮ್ಮ ಮೈದು ಒಂದು ವಾಸನೆ ಇರುತ್ತೆ, ಕೆಲವ್ರಿಗೆ ಸುಗಂಧ, ದುರ್ಗಂಧ, ಏನೇನೋ ವಾಸನೆಗಳು ಇರ್ತದೆ. ಆ ವಾಸನೆಗಳು ಪಕ್ಷಿಗಳ ಮೇಲೆ ಎಫೆಕ್ಟ್ ಮಾಡಲ್ವಾ? ಪಕ್ಷಿಗಳಿಗೆ ವಾಸನೆ ಗೊತ್ತಾಗಲ್ವಾ? ಸರ್ ಚೆನ್ನಾಗಿ ಕೇಳಿದ್ರಿ. ಆದ್ರೆ ನೀವು ಹೇಳ್ದಂತ ಸುಗಂಧ ಆಗ್ಲಿ ದುರ್ಗಂಧ ಆಗ್ಲಿ ಯಾವುದೂ ಪಕ್ಷಿಗಳಿಗೆ ಗೊತ್ತಾಗೋದಿಲ್ಲ. ಯಾಕೆಂದ್ರೆ ಪಕ್ಷಿಗಳಲ್ಲಿ ವಾಸನೆನ ಗ್ರಹಿಸುವಂತ ಶಕ್ತಿ ಆಲ್ಮೋಸ್ಟ್ ಇಲ್ಲ ಅಂತಾನೆ ಹೇಳ್ಬೋದು. ಈಗ ದೃಷ್ಟಿ ಅನ್ನೋದು ಒಂದು ಇಂದ್ರಿಯ ಅನ್ನೋ ತರ ಆದ್ರೆ, ಮತ್ತೆ ಶ್ರವಣ ಶಕ್ತಿ ಅನ್ನೋ ತರ ಆದ್ರೆ, ಶ್ರವಣ ಶಕ್ತಿ ಚೆನ್ನಾಗಿದೆ ಪಕ್ಷಿಗಳಿಗೆ. ದೃಷ್ಟಿ ಅಂತೂ ಅದ್ಭುತವಾಗಿದೆ. ಈವನ್ ಮನುಷ್ಯರಿಗೆ ಇಲ್ದಲೇ ಇರೋಷ್ಟು ಕೆಪಾಸಿಟಿ ಹಕ್ಕಿಗಳಲ್ಲಿ ನಾವು ನೋಡ್ಬೋದು. ಬಹಳ ವಿಶೇಷ ಅಂತ ಹೇಳಿದ್ರೆ, ಮನುಷ್ಯ ಎಷ್ಟು ಬಣ್ಣಗಳನ್ನ ನೋಡ್ಲಿಕ್ಕೆ ಸಾಧ್ಯನೋ, ಗುರುತಿಸ್ಲಿಕ್ಕೆ ಸಾಧ್ಯನೋ, ಅದಕ್ಕಿಂತ ಹೆಚ್ಚು ಬಣ್ಣಗಳನ್ನ ಪಕ್ಷಿಗಳು ನೋಡ್ತವೆ. ಇನ್ನು ವಿಶೇಷ ಏನಪ್ಪಾ ಅಂತ ಹೇಳಿ, ನಾವು ಅತಿ ನೇರಳೆ ಕಿರಣ, ನಾವೇನು ಅಲ್ಟ್ರಾವೈಲೆಟ್ ಲೈಟ್ ಅಂತ ಹೇಳಿ ಕರಿತೀವಿ, ಮನುಷ್ಯ ಅದನ್ನ ನೋಡ್ಲಿಕ್ಕೆ ಸಾಧ್ಯ ಇಲ್ಲ. ಆದ್ರೆ ಪಕ್ಷಿಗಳು ಅದನ್ನೂ ಗುರುತಿಸಬಲ್ಲವು. ಇಷ್ಟು ವಿಶೇಷವಾದ ಶಕ್ತಿ ಇರೋದ್ರಿಂದ ಅವುಗಳ ಬಣ್ಣದಲ್ಲಿ ಆಗಿರ್ಬೋದು, ಅಥವಾ ಏನು ಅದರ ರೆಕ್ಕೆ ಪುಕ್ಕಗಳು ಬೆಳಕನ್ನ ಪ್ರತಿಫಲಿಸ್ತಾವಲ್ಲ, ಆ ಪ್ರತಿಫಲಿಸಿದಾಗ ಆಗುವಂತ ಸಣ್ಣ ಪುಟ್ಟ ಬದಲಾವಣೆಗಳನ್ನ ಕೂಡ ಪಕ್ಷಿಗಳು ಆರಾಮಾಗಿ ಗುರುತಿಸ್ತವೆ. ನಮಗೇನೋ ನೋಡಿದಾಗ ಎಲ್ಲಾ ಹಕ್ಕಿಗಳು ಒಂದೇ ತರ ಅನ್ಸುತ್ತೆ, ಅಥವಾ ಒಂದೇ ಪ್ರಭೇದದಲ್ಲಿರೋ ಗಂಡು ಹೆಣ್ಣು ಒಂದೇ ರೀತಿ ಕಾಣಿಸುತ್ತೆ, ಒಂದೇ ಬಣ್ಣ ಒಂದೇ ಗಾತ್ರ ಕಾಣಿಸುತ್ತೆ. ಅವು ಒಂದಕ್ಕೊಂದು ಹೇಗ್ ಗುರ್ತಿಡಿತವೆ, ಅದು ಕಣ್ಗೂಡಲ್ಲಿರೋ ಅಕ್ಕಿನ ಅಥವಾ ಬೇರೆ ಗೂಡಿಂದ ಬಂದಿದ್ಯಾ ಹೇಗ್ ಗುರುತಿಸ್ತವೆ ಅಂತ ಹೇಳಿದ್ರೆ, ಈ ಬೆಳಕನ್ನ ಪ್ರತಿಫಲಿಸಿದಾಗ ಏನ್ ಉಂಟಾಗುತ್ತಲ್ಲ ಸಣ್ಣ ಪುಟ್ಟ ಬದಲಾವಣೆಗಳು ಬಣ್ಣದಲ್ಲಿ, ಅದ್ರಿಂದಾನೇ ಗುರುತಿಡಿತವೆ ಪಕ್ಷಿ ಯಾವ್ದು ಸಂಬಂಧಪಟ್ಟಿದೆ ಯಾವ್ದು ಸಂಬಂಧಪಟ್ಟಿಲ್ಲ ಅಂತ. ಹಕ್ಕಿಗಳಲ್ಲಿ ಬಣ್ಣ ಇರ್ಲಿಕ್ಕೆ ಕಾರಣ ಅಫ್ಕೋರ್ಸ್ ಮೆಲನಿನ್ ಮತ್ತೆ ಕೆರೋಟಿನಾಯ್ಡ್ ಅನ್ನುವಂಥ ಪಿಗ್ಮೆಂಟ್ಗಳು. ಇದರ ಜೊತೆನಲ್ಲಿ ಬಣ್ಣಕ್ಕೆ ಬೇರೆ 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 ಶೇಡ್ಗಳನ್ನ ಕೊಡುವಂಥದ್ದು ಆ ಬೆಳಕನ್ನ ಪ್ರತಿಫಲಿಸುವಂತ ವಿಧಾನ, ಲೈಟ್ ಡಿಫ್ರಾಕ್ಷನ್ ಅಂತ ಹೇಳಿ ಕರೀತಾರೆ. ಅವುಗಳಿಂದ ಇದೆಲ್ಲ ಸಾಧ್ಯ. ಹಾಗಾಗಿ ದೃಷ್ಟಿ ಚೆನ್ನಾಗಿದೆ, ಶ್ರವಣ ಶಕ್ತಿ ಚೆನ್ನಾಗಿದೆ. ಈ ವಾಸನೆಯನ್ನ ತಗೊಳ್ಳುವಂತ ಅವಶ್ಯಕತೆನೂ ಅವಕ್ಕೆ ಅಷ್ಟಾಗಿ ಇಲ್ಲ. ಯಾಕೆಂದ್ರೆ ಅವು ಬಹಳ ವೇಗವಾಗಿ ಹಾರಾಡ್ಕೊಂಡು ಓಡಾಡುವಂತ ಪಕ್ಷಿಗಳು. ಎಲ್ಲೋ ಒಂದು ಜಾಗದಲ್ಲಿ ಕುತ್ಕೊಂಡು ವಾಸನೆನ ಗ್ರಹಿಸುವಂತ ಒಂದು ಸಂದರ್ಭನೂ ಇಲ್ಲ. ಅದು ಒಂದು ವಿಕಸನ ಕ್ರಿಯೆನಲ್ಲಿ ಅದು ಯಾವಾಗಲೂ ಕೂಡ ಆಗಿಲ್ಲ.
ಹಾಗಾಗಿ ವಾಸನೆಯನ್ನ ಅದು ಗುರ್ತಿಡಿಯುವಂತ ಯಾವುದೇ ಸಂದರ್ಭ ಇಲ್ಲ ಸರ್. ಹಂಗಾಗಿ ನೀವು ಹೈಡಲ್ ಕೂತಿದ್ರೆ ಅಲ್ಲಿ ಒಂದ್ ವೇಳೆ ಯಾವುದೇ ತರದ ಸ್ಮೆಲ್ ಇದ್ರೂ ಕೂಡ ಪಕ್ಷಿಗೆ ಎಫೆಕ್ಟ್ ಮಾಡಲ್ಲ. ಸ್ಮೆಲ್ಲಿಂದ ಯಾವುದೇ ರೀತಿ ಎಫೆಕ್ಟ್ ಆಗಲ್ಲ. ಆದ್ರೆ ನಿಮ್ಮ ಮೂವ್ಮೆಂಟ್ಸ್ ಇರಬಾರ್ದು, ನಮ್ಮ ಮೂವ್ಮೆಂಟ್ಸ್ ಇರಬಾರ್ದು ಸರ್. ಹ್ಮ್. ಅದಕ್ಕೆ ಡಿಸ್ಟರ್ಬೆನ್ಸ್ ಅಂತ ಹೇಳಿದ್ರೆ ನಮ್ಮ ಓಡಾಟಗಳೇ ಅದರಿಂದಾನೇ ನಮ್ಮ ಇರುವಿಕೆನ ಅದು ಪತ್ತೆ ಹಚ್ಚೋದು. ಸ್ಮೆಲ್ ಇಂದ ಏನು ಪ್ರಾಬ್ಲಮ್ ಇಲ್ಲ. ಥ್ಯಾಂಕ್ ಯು ಸರ್. ವಿನಯ್ ಸರ್. ಈ ಪಕ್ಷಿ 1 ಗಂಟೆ 1.5 ಗಂಟೆ ಈ ತರ ಅಂತರದಲ್ಲಿ ಬರುತ್ತಲ್ಲ, ಏನಕ್ಕೆ ಸರ್ ಅದಕ್ಕೆ ರೀಸನ್ ಅಂದ್ರೆ ಮರಿಗಳು ಸಣ್ಣ ಇರೋದ್ರಿಂದ ಸಣ್ಣ ಸಣ್ಣ ಫೀಡ್ಗಳನ್ನ ತರುತ್ತೆ, ಮತ್ತೆ ಅದಕ್ಕೆ ಫೀಡ್ ಜಾಸ್ತಿ ಅವಶ್ಯಕತೆ ಇರೋಲ್ಲ ಮರಿಗಳಿಗೆ. ಅದರಿಂದ ಏನಾಗತ್ತೆ ಅಂದ್ರೆ ಅದು ತುಂಬಾ ಟೈಮ್ ತಗೊಂತದೆ. ಈಗ 1 ಗಂಟೆ ಆಗನು ಆಗ್ಬೋದು, 1.5 ಗಂಟೆನೂ ಆಗ್ಬೋದು. ಅದನ್ನ ನಾವು ವೆಯ್ಟ್ ಮಾಡ್ಲೇಬೇಕಾಗ್ತದೆ. ಅದೇ ನೀವು 1 ವಾರ ದಾಟ್ತು ಒಂದು 15 ದಿವಸ ಮರಿ ಅಂತ ಹೇಳಿದಾಗ ನಿಮ್ಗೆ ಅರ್ಧ ಗಂಟೆಯಲ್ಲಿ ಬರ್ತದೆ, ಮತ್ತೆ ದೊಡ್ಡ ಸೈಜ್ನ ಫೀಡ್ಗಳನ್ನ ತರ್ತದೆ. ಅದರಿಂದ ನಾವು ಅನ್ಕೊಂತೀವಿ 10 ರಿಂದ 15 ದಿವಸ ಈ ತರ ಮರಿಗಳಾಗಿದೆ ಅಂತ, ನಮ್ಗೆ ಅದರಿಂದನೇ ಗೊತ್ತಾಗೋದು. ಅದು ಮತ್ತೆ ಇನ್ನು ನೆಕ್ಸ್ಟ್ ಒಂದು 15 ರಿಂದ 20 ದಿವಸ ಹಂಗೆ ಬಂತು ಅಂತ ಹೇಳಿದ್ರೆ ತುಂಬಾ ದೊಡ್ಡ ದೊಡ್ಡ ಸೈಜ್ ಅಂತ ತಗೊಂಡ್ಬರುತ್ತೆ, ಮತ್ತೆ ಆದಷ್ಟು ಬೇಗ ಬರ್ತದೆ ಮರಿಗಳು. ಡೈಜೆಷನ್ ಅವಾಗ ತುಂಬಾ ಫಾಸ್ಟ್ ಇರುತ್ತೆ. ಆ ಕಾರಣದಿಂದ ಅದು ಮರಿಗಳಿಗೆ ಎರಡು ಮೇಲ್ ಆಗಿರ್ಬೋದು, ಫೀಮೇಲ್ ಆಗಿರೋದು 1/4 ಗಂಟೆಗೆ ಒಂದ್ಸತಿನ ತರುವಂತ ಚಾನ್ಸಸ್ ಇರುತ್ತೆ. ಸಾಮಾನ್ಯವಾಗಿ ಏನೇನ್ ತರುತ್ತೆ ಅದು ಫೀಡು? ಸರ್ ಸ್ಟಾರ್ಟಿಂಗ್ ಅಲ್ಲಿ ಸಣ್ಣ ಮರಿ ಫಿಶ್ ಗಳನ್ನ ತರುತ್ತೆ, ಕ್ರ್ಯಾಬ್ ಗಳನ್ನ ತರುತ್ತೆ, ಆಮೇಲೆ ಸ್ಪೈಡರ್ ಸಣ್ಣ ಸೈಜ್ ಸ್ಪೈಡರ್ ಗಳನ್ನ ತರ್ತದೆ. ಕೆಲವು ಟೈಮ್ ಹಾವುಗಳ ಮರಿಗಳನ್ನ ತರಬಹುದು ಅಂತ ಚಾನ್ಸಸ್ ಇರುತ್ತೆ. ಮತ್ತೆ ಸ್ಕಿಂಕ್ ಅಂತ ಹೇಳ್ತೀವಿ ನಾವು, ನಮ್ಮಲ್ಲಿ ಹಾವರಾಣಿ ಅಂತ ಏನ್ ಕರಿತಾವಲ್ಲ ಅದನ್ನೇ ಇಲ್ಲಿ ಸ್ಕಿಂಕ್ ಅಂತ ಕರೀತಾರೆ. ಅದ್ರ ಮರಿಗಳನ್ನ ತರುತ್ತೆ. ದೊಡ್ಡದಿದ್ದಾಗ ದೊಡ್ಡ ಸೈಜ್ ಅಂತ ತಗೊಂಡ್ಬಂದು ಬರ್ತದೆ. 1/4 ಗಂಟೆಗೊಂದು ತಗೊಂಡ್ಬಂದು ಚಾನ್ಸಸ್ ಇದೆ, ದೊಡ್ಡ ದೊಡ್ಡ ಸೈಜ್ ಅನ್ನು ತರುತ್ತೆ. ನೀವು ಇಡೀ ದಿನ ಕೂತ್ಕೊಂಡು ತೆಗೆದ್ರೆ ಒಂದ್ 7 ರಿಂದ 8 ಸಾರಿ ನಿಮಗೆ ದರ್ಶನ ಆಗತ್ತೆ ಮರಿದು. ಸರ್ ನಿನ್ನೆ ಹೈಡ್ ಮಾಡಿದ ನೋಡಿದಾಗ 9 ಸತಿ ಬಂದಿದೆ. ಬೆಳಗಿನ ಸಂಜೆ ತನಕ ನಾವು ಏನ್ ಕೂತಿದ್ವಲ್ಲ 9 ಸತಿ ಬಂದಿದೆ. ಆ ಲೆಕ್ಕದಲ್ಲಿ 1 ಗಂಟೆಗೊಂದು ಕೂಡ ಸರಿಯಾಗಿ ನಮಗೆ ಬಂದಿಲ್ಲ. ಇವತ್ತು ಏನೊಂದು 5 ರಿಂದ 6 ಸತಿನೇನೋ ಬಂದಿದೆ. ನೀವು ಅಷ್ಟು ಹೊತ್ತು ಮತ್ತೆ ಹೆಂಗ್ ಕಾಯ್ತೀರಿ, ಏನಕ್ಕೆ ಕಾಯ್ತೀರಿ? ಮತ್ತೆ ಅದೇ ಫೀಡು, ಅದೇ ಜಾಗ, ಅದೇ ಪೋಸು. ಆದ್ರೆ ನಮ್ಗೆ ಅದು ಬೇಕಾಗಿರುತ್ತೆ. ನಾವು ನಮ್ಮ ಟೈಮಿಗೆ ಅದು ಯಾವ ಕಾರಣಕ್ಕೂ ಬರೋದಿಲ್ಲ. ಅದ್ರದ್ದು ಏನ್ ಟೈಮ್ ಇರುತ್ತಲ್ಲ ನಾವು ಅದು ಆ ಟೈಮಿಗೆ ಕಾಯ್ಲೇಬೇಕಾಗ್ತದೆ. ನಮ್ಗೆ ಅದರಿಂದ ನಮ್ಮ ಆಸೆ ಏನಂದ್ರೆ ಒಂದಕ್ಕಿಂತ ಒಂದು ಫೋಟೋಗಳನ್ನ ನಾವು ಚೆನ್ನಾಗಿ ತೆಗಿಬಹುದು ಅಂತ ಹೇಳಿ. ಅಷ್ಟು ಬಿಟ್ರೆ ಬೇರೆ ಏನಿರಲ್ಲ. ಬೆಳಗಿನ ಸಂಜೆ ತನಕ ಅಂದ್ರೆ ಒಂದು 9 ರಿಂದ 10 ಸತಿ ಬರುವಂತ, ಈಗ ಪ್ರೆಸೆಂಟ್ 9 ರಿಂದ 10 ಸತಿ ಬರ್ತಾ ಇದೆ. ಅರುಣ್ ಸರ್, ಸರ್. ನಿನ್ನೆಯಿಂದ ಹೈಡಲ್ ಕುತ್ಕೊಂಡು ಏನ್ ಫೋಟೋ ಚೆಚ್ತಾ ಇದ್ರಲ್ಲ, ಏನ್ ಅನ್ನಿಸ್ತು? ಸರ್ ಚೆಚ್ಚಿಲ್ಲ ಸರ್, ಬಹಳ ಗ್ಯಾಪ್ ತಗೊಂಡು ಧ್ಯಾನ ಮಾಡಿ ಒಂದ್ ಕ್ಷಣದಲ್ಲಿ ಬಂದ್ ಹೋಗ್ತಿತ್ತು. ಅವಾಗ ಫೋಟೋ ತೆಗ್ದಿರೋದು. ಮತ್ತೆ ಅದೇನೆ ಇನ್ನೊಂದು ಸರಿ ನನ್ಗೆ ದಾರಿನಲ್ಲಿ ಬರ್ತಾ ಕಲೀಂ ಸರ್ ಹೇಳ್ತಾ ಇದ್ರು, ಕಡ್ಡಿಗೆ ಜೀವ ಬರೋದು ನೋಡಿದೀರಾ ಅಂತ. ಇಲ್ಲಿ ಬಂದ್ಮೇಲೆ ಕಡ್ಡಿ ಇಟ್ಟಿದ್ರು ಅಲ್ಲಿ ಪರ್ಚ್ ಅಂತೇಳಿ, ಪಕ್ಷಿ ಬಂದು ಕುತ್ಕೊಳ್ಳೋ ತಾವು ಅದನ್ನ ತೋರಿಸ್ತೀನಿ, ಅಲ್ಲಿಗೆ ಫೋಕಸ್ ಮಾಡಿ ಇಟ್ಕೊಳ್ಳಿ ಅಂತಂದ್ರು. ಫೋಕಸ್ ಏನೋ ಮಾಡ್ಕೊಂಡ್ವಿ ಸರಿನೇ. ಅದಕ್ಕೆ ಅವ್ರು ಹೇಳ್ದಂಗೆ ಕಡ್ಡಿಗೆ ಜೀವ ಇರಲಿಲ್ಲ. ಸ್ವಲ್ಪ ಸಮಯ ಆದ ತಕ್ಷಣ, ಅಂದ್ರೆ ಅಫ್ಕೋರ್ಸ್ ಸುಮಾರು ಕಾದ್ವಿ ನಾವು, ಒಂದು 15-20 ನಿಮಿಷದವರೆಗೂ ಕಾದ್ಮೇಲೆ ಸಡನ್ ಆಗಿ ಕಾಲ್ ಬರುತ್ತೆ ಅಂತೇಳಿ ವಿನಯ್ ಅವರು ಹೇಳಿದ್ರು. ವಿನಯ್ ಅವ್ರು ಹೇಳಿದ ತಕ್ಷಣ ನಾವು ಸ್ವಲ್ಪ ಅಲರ್ಟ್ ಆದ್ವಿ ಎಲ್ರು. ನನಗೇನು ನಿಜವಾಗ್ಲೂ ಗೊತ್ತಿರ್ಲಿಲ್ಲ ಅದೇನು ಅಂತೇಳಿ. ಕ್ಯಾಮ್ರಾ ಶೂಟ್ ಮಾಡ್ಕೊಳಕ್ ರೆಡಿ ಆಗಿ ನಿಂತ್ಕೊಂಡು ಪಡ್ ಅಂತ ಪಕ್ಷಿ ಬಂದು ಕೂತ್ಕೊಳ್ತು. ಬಹಳ ಹೊತ್ತೇನಲ್ಲ, ಸಣ್ಣದು ಸಣ್ಣ ಪುಟಾಣಿ ಉದ್ದದ ಪಕ್ಷಿ ಬಂದು ಕೂತ್ಕೊಂಡು ಅದು ಬಾಯಿನಲ್ಲಿ ಎಂಥದ್ದು ಹಿಡ್ಕೊಂಡು ಬಂದಿತ್ತು. ನಾನು ಕಿಂಗ್ ಫಿಶರ್ ಅಂದ್ರೆ ಫಿಶ್ ಅನ್ಕೊಂಡಿದ್ದೆ. ಸೊ ಫಿಶ್ ಬಿಟ್ಟು ಬೇರೆ ಬೇರೆದೆಲ್ಲ ಹಿಡ್ಕೊಂಡ್ ಬಂದಿತ್ತು, ಎಂಥದ್ದು ಸ್ಕಿಂಕ್ ಅಂತೇಳಿ ಹಾವರಾಣಿ ತರದ್ದು ಹಿಡ್ಕೊಂಡ್ ಬಂದು ಸ್ವಲ್ಪ ಹೊತ್ತು ನೋಡಿ ಆಚೆ ಬದಿ ಈಚೆ ಬದಿ ನೋಡಿ ಗೂಡಿಗೆ ಹೋಗಿ ಬಂತು. ಆ ಕುತ್ಕೊಂಡಿದ್ ಕ್ಷಣ ನಾವು ಫೋಟೋ ತೆಗಿಯಕ್ಕೆ ಕಾದ್ವಿ. ವಂಡರ್ಫುಲ್. ಬಟ್ ಅದೇ ನೀವು ಹೇಳ್ದಂಗೆ ಸರ್, ದಿನಗಟ್ಲೆ ಕೂತಿದ್ದು ಹೌದು, ಆದ್ರೆ ಸಿಕ್ಕಿದ್ ನಮ್ಗೆ ಕ್ಷಣ ಮಾತ್ರಗಳು. ತುಂಬಾ ಚಂದದ ಚಿತ್ರಗಳನ್ನ ತಗೊಳಕ್ ಅನುಕೂಲ ಆಯ್ತು. ಮೊದಲನೇ ಅನುಭವ. ಈ ಬೇರೆ ಕಡೆ ಹೋಗಿ ಬರ್ಡಿಂಗ್ ಅಂತೇಳಿ ಹೋಗಿದ್ದೀನಿ, ಬಟ್ ಇದು ಈ ತರದಲ್ಲಿ ಹೈಡಲ್ ಕೂತ್ಕೊಂಡಿದ್ದು ವಂಡರ್ಫುಲ್ ಎಕ್ಸ್ಪೀರಿಯನ್ಸ್. ಧ್ಯಾನ ಮಾಡಿದೆ, ಏನಾರು ಜ್ಞಾನೋದಯ ಆಗುತ್ತಾ ನೋಡ್ಬೇಕು. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು.